ಸೇಲ್ ಹೂವು ಸೇಲ್ ಅಲ್ಲ, ಬೆಂಗಳೂರಲ್ಲಿ ಸರ್ಕಾರಿ ಜಾಗಗಳು ಸೇಲ್. ನೀವು ನೋಡ್ಬೋದು, ನಾನು ಜಸ್ಟ್ ಆಪೋಸಿಟ್ ಮಾಲ್ ಆಫ್ ಏಷ್ಯಾ, ಈ ಕಡೆ ನಮ್ಮ ಕ್ಯಾಮ್ರಾಮನ್ ತೋರಿಸ್ತಾ ಇದ್ದಾರೆ ನೋಡ್ಬೋದು. ಜಸ್ಟ್ ಮಾಲ್ ಆಫ್ ಏಷ್ಯಾ ಎದುರುಗಡೆ ನೀವು ನೋಡ್ಬೋದು, ಇಲ್ಲಿ ಸುಮಾರು 65-70 ಎಕರೆ ಅದು ತೋಟಗಾರಿಕೆ ಇಲಾಖೆದು. ಸಂತೆ ಮಾಡಬೇಕು ಅಂತ ತೋಟಗಾರಿಕೆ ಇಲಾಖೆಯವರು ಇದನ್ನು ರಿಸರ್ವ್ ಮಾಡಿದ್ದಾರೆ. ಬಟ್ ನಮ್ಮ ರಾಜಕಾರಣಿಗಳು ಸೇಲ್ ಮಾಡಿದೆ, ಇವುಗಳನ್ನು ಸೇಲ್ ಮಾಡಿ ತಿಂದು ಜೀವನ ಮಾಡಿದೆ, ಅವ್ರಿಗೆ ಯಾರಿಗೂ ಕೂಡ ನಿದ್ದೆ ಬರಲ್ಲ. ಏನಕ್ಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತಂದರೆ, ನೋಡ್ಬೋದು ತೋಟಗಾರಿಕೆ ಇಲಾಖೆಯವರ ಸುಮಾರು 70 ಎಕರೆ ಜಾಗವನ್ನು ಯಾವುದೋ ಮಾಲ್ಗೆ ಮಾರಾಟ ಮಾಡಿ ಇಲ್ಲಿ ಸಂತೆ ಮಾಡ್ತಾ ಇದ್ದಂಥ ಪ್ರತಿಯೊಬ್ಬರನ್ನ ತಗೊಂಡೋಗಿ ಬೀದಿಗೆ ಬಿಸಾಕಿದ್ದಾರೆ. ಇಲ್ಲಿ 70 ಎಕರೆ ಮಾಲ್ ಆಫ್ ಏಷ್ಯಾ ಎದುರುಗಡೆ ಸಂತೆ ಜಾಗನ ವ್ಯಾಪಾರ ಮಾಡಿ ಯಾರೋ ಬಿಲ್ಡರ್ಗಳಿಗೆ, ಯಾರೋ ಮಾಲ್ಗಳು ಕಟ್ಟೋರಿಗೆ ಸರ್ಕಾರ ಡೀಲ್ ಮಾಡ್ತಾ ಇದೆ ಅಂತ ಗೊತ್ತಾಗ್ತಾ ಇದೆ. ಇಲ್ಲಿ ಕರೋನಾದಲ್ಲಿ ಸಂತೆ ನಡೀತಾ ಇತ್ತು. ಯಾಕೆ ಅಂತಂದರೆ ಕರೋನಾ ಸಮಯದಲ್ಲಿ ಈ ಎಂಟೈರ್ ಜಾಗದಲ್ಲಿ ಸಂತೆ ನಡೀತಾ ಇತ್ತು. ಮತ್ತು ಇದನ್ನು ತೋಟಗಾರಿಕೆ ಇಲಾಖೆಯವರು ಅಕ್ವೈರ್ ಮಾಡ್ಕೊಂಡಿರೋದು ಕೂಡ ಸಂತೆ ಮಾಡೋಕ್ಕೋಸ್ಕರ. ಬಟ್ ಆದರೆ ಇವತ್ತಿನ ಭ್ರಷ್ಟ ರಾಜಕಾರಣಿಗಳು, ಭ್ರಷ್ಟ ಅಧಿಕಾರಿಗಳಿಗೆ ಈ ರೀತಿ ಚಿನ್ನದಂಥ ಜಮೀನು, ಇದು ಅಮೃತಹಳ್ಳಿ ಮತ್ತು ಬ್ಯಾಟ್ರಾಯಂಪುರ ವಿಲೇಜ್ಗಳಿಗೆ ಸಂಬಂಧಪಟ್ಟಿದ್ದು. ಅಲ್ಲಿ ಮಾಲ್ ಆಫ್ ಏಷ್ಯಾದಲ್ಲಿ ಕೋಟ್ಯಾಂತರ ರೂಪಾಯಿ ಹಣ ಸಂಪಾದನೆ ಮಾಡ್ತಾ ಇದ್ದಾರೆ, ಮಾಲ್ಗಳನ್ನು ಹಾಕಿ, ಇನಾಕ್ಸ್ಗಳನ್ನು ಹಾಕಿ. ಈಗ ನಮಗೆ ಬಂದ ಮಾಹಿತಿ ಏನು ಅಂತಂದರೆ, ಡಿ ಕೆ ಶಿವಕುಮಾರ್, ಬೆಂಗಳೂರಿನ ಇನ್ಚಾರ್ಜ್ ಡಿ ಕೆ ಶಿವಕುಮಾರ್ ಅವ್ರಿಗೆ ಈ ಜಮೀನಿನ ಮೇಲೆ ಕಣ್ಣು ಬಿದ್ದಿದೆ. ಆಮೇಲೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಈ ಥರ ಜಮೀನು ಅಂದರೆ ಅವ್ರಿಗೆ ನಿದ್ದೆ ಬರೋಲ್ಲ. ಯಾಕಂದರೆ ಜಮೀನಂದರೆ ಅವರಂದರೆ ಜಮೀನು, ಆ ರೀತಿ ಅವ್ರಿಗೇನು ಅಂತಂದರೆ ಏನೋ ಬೆಂಗಳೂರಿನ ಜಮೀನು, ಆ ಜಮೀನೆಲ್ಲ ನಮ್ಮ ಡಿ ಕೆ ಶಿವಕುಮಾರ್ ಅವ್ರದ್ದೇ ಆಗಬೇಕು ಅನ್ನೋ ಆಸೆ. ಗೊತ್ತಿಲ್ಲ, ಈ ಒಂದು 60 ಎಕರೆ ತೋಟಗಾರಿಕೆ ಇಲಾಖೆ ಸಂಬಂಧಪಟ್ಟಂಥ ಜಾಗವನ್ನು ನೋಡ್ಬೋದು. ಇಟ್ಸ್ ಎ ವಾಸ್ಟ್ ಪ್ಲೇಸ್, ತುಂಬ ದೊಡ್ಡ ಜಾಗ ಇದು. 60 ಎಕರೆ ಇದೆ. ಹಿಂದೆ ಟ್ಯಾಂಕರ್ ಬರ್ತಾ ಇದೆ. ಬನ್ನಿ, ಇಲ್ಲಿ ಹೂವು ಮಾರ್ತಾ ಇದ್ದವರು, ಇಲ್ಲಿ ಸಂತೆ ಮಾಡ್ತಾ ಇದ್ದವ್ರನ್ನ ಏನು ಮಾಡಿದ್ದಾರೆ ಒಂಚೂರು ನೋಡ್ಕೊಂಡು ಬನ್ನಿ. ಬೆಂಗಳೂರಲ್ಲಿ ಯಲಹಂಕ ಕೋಗಿಲಲ್ಲಿ ಬಡವರ ಶೆಡ್ಗಳನ್ನು ನಿರ್ಮಾಣ ಮಾಡುವಂಥ ಕಾಂಗ್ರೆಸ್ ಸರ್ಕಾರ ಮತ್ತು ರೆವೆನ್ಯೂ ಮಿನಿಸ್ಟರ್ ಕೃಷ್ಣ ಬೈರೇಗೌಡನ ಕಾನ್ಸ್ಟಿಟ್ಯೂನ್ಸಿನಲ್ಲಿ 60 ಎಕರೆ ತೋಟಗಾರಿಕೆ ಇಲಾಖೆಯಲ್ಲಿ ಸಂತೆ ಮಾಡಿಕೊಂಡು ಒಂದು ತಿಂಗಳಿಗೆ 18ರಿಂದ 20 ಲಕ್ಷ ಬಾಡಿಗೆ ಬರ್ತಾ ಇತ್ತು. ಇವರೆಲ್ಲ ಅಲ್ಲೇ ಸಂತೆ ಮಾಡ್ತಾ ಇದ್ದವರು. ನಾವೆಲ್ಲ ಬಂದು ಈ ಸಂತೆನಲ್ಲಿ ಸಾಮಗ್ರಿಗಳನ್ನು ತಗೊಂಡಿದ್ದೀವಿ. ಈಗ ಆ ಒಂದು ತೋಟಗಾರಿಕೆ ಇಲಾಖೆ ಜಾಗದಿಂದ ಎತ್ತಿ ಹೊರಗಡೆ ಬಿಸಾಕಿದ್ದಾರೆ. ಇವರೆಲ್ಲ ಫುಟ್ಪಾತಲ್ಲಿ ಇಟ್ಕೊಂಡಿದ್ದಾರೆ. ಏನಪ್ಪ ನಿನ್ನ ಹೆಸರು? ಶಶಿಕುಮಾರ್ ಅಂತ ಹೇಳಿ. ಶಶಿ, ಒಳಗಡೆ ನೀವೆಲ್ಲ ಅಂಗಡಿ ಇಟ್ಕೊಂಡಿದ್ರೆ 2021-22 ಈಗ ಯಾಕೆ ಫುಟ್ಪಾತ್ ಅಲ್ಲಿ ಇಟ್ಕೊಂಡಿದ್ದೀರಾ ಸರ್? ಕೋವಿಡ್ ಅಲ್ಲಿ ಒಳಗಡೆ ನಮ್ಗೆ ಜಾಗ ಕೊಟ್ಟಿದ್ರು, ಅದು ಮತ್ತೆ ಅದು ಕ್ಲೋಸ್ ಆದಾಗ ರೈತರು ಏನಿದ್ದಾರೆ, ಒಳಗಡೆ ಎಷ್ಟು ಸಂತೆ ಅಂಗಡಿಗಳಿತ್ತು? ಹೆಚ್ಚು ಕಮ್ಮಿ 300 ಮೇಲಿತ್ತು ಸರ್. 300 ಹೆಚ್ಚು. ಅಂದ್ರೆ ರೈತರು ತರಕಾರಿ ಸೊಪ್ಪು ಮಾರಾಟ ಮಾಡೋಂಥವ್ರಿಗೆ ಇಲ್ಲಿ ಯಲಹಂಕ ಹಳೆ ರೈತರ ಸಂತೆನಲ್ಲಿ ಜಾಗ ಕೊಟ್ಟರು. ಯಾಕೆ ಹೊರಗಡೆ ಹಾಕಿದ್ದು? ಇಲ್ಲಿ ಅಂತಂದ್ರೆ ಇಲ್ಲಿ ಕ್ಲೋಸ್ ಮಾಡೋರು, ಅಲ್ಲಿ ಓಪನ್ ಮಾಡೋರು ಸರ್ ರೈತರ ಸಂತೆ. ಮೊದಲು ಇದ್ದದ್ದು ರೈತರ ಸಂತೆ ಅಲ್ಲೇನೆ. ನೀವೆಲ್ಲ ಇಲ್ಲಿ ಮಾಡ್ತಾ ಇದ್ದೀರಾ? ಇಲ್ಲಿ ಫುಟ್ಪಾತ್ ಅಲ್ಲಿ ಮಾಡಕ್ಕೆ ಇಷ್ಟನಾ ನಿನಗೆ? ನಮ್ಗೆ ಇಷ್ಟ ಇಲ್ಲ, ನಮಗೂ ಜಾಗ ಬೇಕಿತ್ತು ಸರ್, ಆದ್ರೆ ನಮ್ಗೆ ಅವಕಾಶ ಕೊಡ್ಲಿಲ್ಲ. ಎಷ್ಟು ಬಾಡಿಗೆ, ಎಷ್ಟು ಜನ ಇದೆ ಕೆಲಸ? 1000 ರೂಪಾಯಿ ಕೊಡ್ತಾ ಇದ್ದೀವಿ ಸರ್ ಬಾಡಿಗೆ. ಎಷ್ಟು? ತಿಂಗಳಿಗೆ 1000 ರೂಪಾಯಿ ಕೊಡ್ತಾ ಇದ್ದೀವಿ ಸರ್. 1000 ರೂಪಾಯಿ ಸರ್. ಎಷ್ಟು ವರ್ಷ ಆಯ್ತು ಫುಟ್ಪಾತ್ ಬಂದು? 2 ವರ್ಷ ಆಯ್ತು ಸರ್. 2 ವರ್ಷ. ಇದೇ ಜಾಗದಲ್ಲಿ ನೀವು ಸಂತೆ ಮಾಡ್ತಾ ಇದ್ದೀರಿ? ಹೌದು ಸರ್, ಹೌದು ಸರ್. ಬಾಡಿಗೆ ಕಟ್ತಾ ಇದ್ದೀರಿ ತೋಟಗಾರಿಕೆ ಇಲಾಖೆಗೆ? ಹೌದು ಸರ್. ಓಕೆ. ಬೆಳೆದಂತ ಹೂಗಳನ್ನು ತಂದಲ್ಲಿ ಮಾಡ್ತಾ ಇದ್ದೀರಿ? ಹೌದು ಸರ್, ಹೌದು ಸರ್. ಜನರು ಕೂಡ ತುಂಬಾ ಖುಷಿಯಾಗಿದ್ರು ಸರ್. ಪಾರ್ಕಿಂಗ್ ವ್ಯವಸ್ಥೆ ಎಲ್ಲ ಚೆನ್ನಾಗಿತ್ತು ಸರ್. ಅಲ್ಲಿ ಸಂತೆ ಇರ್ಬೇಕಾ ಅಥವಾ ಇದೇ ತರ ಮಾಲ್ ಕಟ್ಟಿ ಇರ್ಬೇಕು ಸರ್? ಬಾಯಲ್ಲಿ ಹಾಕೋಬೇಕಾ? ಖಂಡಿತ ಮಾರ್ಕೆಟ್ ಇರ್ಬೇಕು ಸರ್. ಮಾರ್ಕೆಟ್ ಬೇಕು, ಎಲ್ಲರಿಗೂ ಒಳ್ಳೆ ಸರ್. ಹೌದು ಸರ್, ಮಾರ್ಕೆಟ್ ಬೇಕಲ್ವಾ? ಬೇಕೇ ಬೇಕು ಸರ್. ಓಕೆ ಓಕೆ. ಬೇಕು ಸರ್. ಇಲ್ಲಿ ಉದ್ದಕ್ಕೂ ಬೆಳಗ್ಗೆ ಬಂದ್ರೆ ಒಂದು 400-500 ಅಂಗಡಿ ಇರ್ತದೆ. ಖಂಡಿತ ಸರ್, ಖಂಡಿತ. ಅವರೆಲ್ಲರೂ ಕೂಡ ಒಳಗಡೆ ಇದ್ದವ್ರೆ? ಎಲ್ಲರೂ ಒಳಗಡೆ ಇದ್ದಾರೆ ಸರ್. ಎಲ್ಲರೂ ಒಳಗಡೆ ಇದ್ದಾರೆ. ಇಲ್ಲಿ ಮೇಲೆ ಮೆಟ್ರೋ ಕನ್ಸ್ಟ್ರಕ್ಷನ್ ನಡೀತಾ ಇದೆ. ಇಲ್ಲಿ ನೋಡಿದ್ರೆ ಫುಲ್ ಗಲೀಜು. ಮಾಡ್ತೀರಾ? ಧೂಳು, ದುಮ್ಮು, ಅಲರ್ಜಿ ಕಾಯಿಲೆ ಬರ್ತಾ ಇದೆ ಸರ್. ತುಂಬಾ ತೊಂದರೆ ಆಗ್ತಾ ಇದೆ ನಮಗೆ. ಇಲ್ಲಿ ಜಾಗ ಇಲ್ಲಿ ಇವಾಗ ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ, ಫಸ್ಟ್ಗೆ ಇಲ್ಲಿ ಬಾಡಿಗೆ ಕೇಳ್ತಾ ಇರಲಿಲ್ಲ. ಈ ತಿಂಗಳು ಜನವರಿಯಿಂದ 1000 ರೂಪಾಯಿ
ಫಸ್ಟ್ ತಿಂಗಳು, ಅದಾದಮೇಲೆ ಪ್ರತಿ ತಿಂಗಳು 500 ರೂಪಾಯಿ ಪ್ರತಿ ಒಬ್ಬ ಮನುಷ್ಯ ವ್ಯಾಪಾರ ಮಾಡೋಂಥ ಕೊಡಬೇಕು ಅಂತ ಈಗ ಡಿಮ್ಯಾಂಡ್ ಮಾಡ್ತಾರೆ. ಯಾರಿಗೆ? BBMP ಕಡೆಯಿಂದ ಇಲ್ಲಿ ನೀವೇ ಎಲ್ಲ ಕಲೆಕ್ಟ್ ಮಾಡಿಕೊಡಿ ಅಂತ ಇದು ಮಾಡ್ತಾ ಇದ್ದಾರೆ ಸರ್. ಹೌದು ಸರ್, ಹೌದು. ಫಸ್ಟ್ಗೆ ಬೆಳಗಿದ್ದಾಗ ನಾವು ಬಾಡಿಗೆ ಕೊಡ್ತಿದ್ದು, ಹೌದು. ಆದರೆ ಇಲ್ಲಿ ಏನು ಸೌಕರ್ಯ ಇಲ್ಲ. ಅಲ್ಲಿ ನಮಗೆ ಸೀಟ್ ಹಾಕೊಟ್ಟಿದ್ರು, ಮಳೆ ಬರ್ತಿರಲ್ಲ, ಬಿಸಿಲು. ತಲೆ ಮೇಲೆ ಬಿದ್ದರೆ ಏನು ಮಾಡ್ತೀರಾ? ಈಗ ನಮ್ಗೆ ತೊಂದರೆ ಸರ್, ನಮಗೆ ತೊಂದರೆ. ಸಾವು ಖಂಡಿತ. ಎಷ್ಟು ಜನ ಫುಟ್ಪಾತ್ ಮೇಲೆ ವ್ಯಾಪಾರ ಮಾಡ್ತಾ ಇದ್ದೀರಾ? ಸರ್ ಒಂದು 300-400 ಅಂಗಡಿ ಐತೆ ಸರ್. ಓಟ್ ಹಾಕ್ತೀರಾ? ಹಾಕ್ಲೇಬೇಕಲ್ಲ ಸರ್, ವ್ಯರ್ಥ ಮಾಡಂಗಿಲ್ಲ ಸರ್. ಬಡವರಿಗೆ ಫುಟ್ಪಾತ್ ಅನ್ನ ಗಟ್ಟಿ ನಿಮ್ಗೆ ಏನನ್ಸುತ್ತೆ? ನೋವಾಗ್ತಾ ಇದೆ ಸರ್, ನೋವಾಗುತ್ತೆ ಸರ್. ನಾವು 20 ವರ್ಷದಿಂದ ಕಾಂಗ್ರೆಸ್ಗೆ ಓಟ್ ಹಾಕ್ತಾ ಇದ್ವಿ. ಆದ್ರೆ ನಮ್ಮ ಕಾಂಗ್ರೆಸ್ನವರು ಸಪೋರ್ಟ್ ಮಾಡಬೇಕು. ಡಿ.ಕೆ. ಶಿವಕುಮಾರ್ ಹೌದು ಏನ್ ಹೇಳ್ತೀರಾ ಸರ್? ದಯವಿಟ್ಟು ಅವ್ರು ಮನವಿ ಮಾಡ್ಕೊತೀನಿ. ಸೊಪ್ಪು ತರಕಾರಿ ಮಾಡೋರಿಗೆ ಅವಕಾಶ ಶಿವಕುಮಾರ್ ಬೆಂಗಳೂರು ಇನ್ಚಾರ್ಜ್ ಮಾಲ್ ಕಟ್ಟಕ್ಕೆ ಹೋದ್ರೆ ಮಾಲ್ ಬೇಕಾ ಅಥವಾ ಇಲ್ಲಿ ಸಂತೆ ಬೇಕಾ? ಸರ್ ನಮಗೆ ಸಂತೆ ಬೇಕು. ಇದರಲ್ಲಿ ಸಾವಿರಾರು ಜನ ರೈತರು ಬದುಕ್ತಾರೆ ಸರ್. ಒಬ್ಬರಿಗೆ ಅಲ್ಲ, ಇಲ್ಲಿ ಗ್ರಾಹಕರಿಗೂ ಉಪಯೋಗ ಇದೆ ಸರ್. ವ್ಯಾಪಾರ ಮಾಡ್ತಾರೆ, ಗ್ರಾಹಕರಿಗೂ ಉಪಯೋಗ ಇದೆ ಸರ್. ಅಲ್ಲ ಮಾಲು ಸಂತೆ ಸರ್, ಸಂತೆ. ಅಲ್ಲ ಮಾಲು ಬೇಕು, ಸಂತೆನೂ ಬೇಕು. ಸಂತೆ ಮಾಲ್ ಇದೆ, ಇಲ್ಲಿ ಸಂತೆ ಬೇಕು ಸರ್, ಸಂತೆ ಬೇಕು ಸರ್. ನೋಡ್ದ ಜನರ ಬೆಂಗಳೂರಲ್ಲಿ ಜಕ್ಕೂರ್ ಏರೋಡ್ರಮ್ ಸೇಲು, ಬೆಂಗಳೂರಲ್ಲಿ ಬಿಡದಿನಲ್ಲಿ 8,500 ಎಕರೆ ರೈತರ ಜಮೀನನ್ನು ಕಿತ್ಕೊಂಡು ಲೇಔಟ್ ಮಾಡಿ ಸೈಟ್ಗಳನ್ನ ಸೇಲ್ ಮಾಡೋಂಥ ಸರ್ಕಾರ. ಇಲ್ಲಿ 60 ಎಕರೆ ಚಿನ್ನದ ಭೂಮಿ, ಮಾಲ್ ಆಫ್ ಏಷ್ಯಾ ಜಸ್ಟ್ ಆಪೋಸಿಟ್ಟು. ಇವ್ರುಗಳೆಲ್ಲ ಅಲ್ಲಿ ಸುಮಾರು ಒಂದು 300ಕ್ಕಿಂತ 400 ಜನರು, 400 ಅಂಗಡಿಗಳು ಸಂತೆನ ಮಾಡ್ತಾ ಇದ್ರು. ಕನಿಷ್ಠ ಒಂದು ದಿವಸಕ್ಕೆ ಒಂದು 50-60 ಸಾವಿರ ಜನ ಬರ್ತಾ ಇರ್ಲಿಲ್ವಾ ಅಲ್ಲಿಗೆ ಕೊಂಡುಕೊಳ್ಳೋಕ್ಕೆ? ನಾನು ಕೂಡ ಅಲ್ಲೇ ಸಂತೆನ ಮಾಡ್ತಾ ಇದ್ದೆ. ಅಲ್ರಿ, ದುಡ್ಡಿರೋನು ಮಾಲ್ಗೆ ಹೋಗ್ತಾನೆ, ದುಡ್ಡು ಕಡಿಮೆ ಇರೋನು ಸಂತೆಗೆ ಬರ್ತಾನೆ. ನಮ್ಮ ರೈತರಿಗೆ ಅವ್ರು ಬೆಳೆಯುವಂಥ ಬೆಳೆಗೆ ಒಂದು ಜಾಗ ಆದರೂ ಬೇಕಲ್ಲ. ಬೆಂಗಳೂರನ್ನು ಕೆಂಪೇಗೌಡರು ಕಟ್ಟಿದ್ದು, ಬೆಂಗಳೂರನ್ನು ಕಟ್ಟಿದಂಥ ಕೆಂಪೇಗೌಡರು ಒಬ್ಬ ರೈತರಾಗಿದ್ದರು. ಇವತ್ತು ರೈತರಿಗೆ ಜಾಗ ಇಲ್ದಿರ ಫುಟ್ಪಾತಲ್ಲಿ ಕರ್ಕೊಂಬಂದು ನೀವೆಲ್ಲ ಸಣ್ಣ ಪುಟ್ಟ ಜಮೀನು ಮಾಡ್ಕೊಂಡಿದ್ದೀರಲ್ವಾ, ಅಲ್ಲಿ ಬೆಳೆದ್ಕೊಂಡು ತಗೊಂಬರೋದಲ್ವಾ? ನಾವು ಕೊಂಡ್ಕೊಬಂದು ಮಾರೋರಲ್ಲ, ನಾವು ರೈತರೇನೆ. ನಾವು RTC ಇಲ್ಲಿ ಕೃಷಿ ಇಲಾಖೆಗೆ RTC ಕೊಟ್ಟು ನಾವು ವ್ಯಾಪಾರ ಮಾಡ್ತಿದ್ದದ್ದು ಸರ್. ಇವಾಗ ನಮಗೆ ಸೊಪ್ಪು ಮಾರೋರು, ತರಕಾರಿ ಮಾರೋರಿಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಆದರೆ ಹೂವು ಬೆಳೆಗಾರರಿಗೆ ಮಾತ್ರ ಅನ್ಯಾಯ ಆಗಿದೆ ಸರ್. ಫುಟ್ಪಾತಲ್ಲಿದ್ದೀವಿ, ನಮಗೂ ಒಂದು ಅವಕಾಶ ಮಾಡಿಕೊಟ್ರೆ. 20 ವರ್ಷದಿಂದ ಕಾಂಗ್ರೆಸ್ ವೋಟ್ ಹಾಕಿದೆ. ಹೌದು ಸರ್. ನಾವು ನಮ್ಮ ತಂದೆಯವ್ರ ಕಾಲದಿಂದ ನಾವು ಕೂಡ, ನನಗೀಗ 42 ವರ್ಷ, ನಾನು 20 ವರ್ಷದಿಂದ ಕಾಂಗ್ರೆಸ್ಗೆ ವೋಟ್ ಹಾಕ್ತಾ ಇದ್ದೀನಿ ಸರ್. ಆದರೂ ನಮಗೆ ಕಾಂಗ್ರೆಸ್ ಈಗ ಸರ್ಕಾರ ಇದೆ, ಈಗ ನಮಗೊಂದು ಅವಕಾಶ ಮಾಡಿಕೊಟ್ಟು ನಮ್ಗೆ ಅನುಕೂಲ ಮಾಡಿಕೊಡ್ಬೇಕು ಸರ್. ಏನು ಹೇಳ್ತೀರಾ? ಬೇಕು ಅಂತ ಹೇಳ್ತೀರಾ? ನಮ್ಗೆ ಖಂಡಿತ ಬೇಕು ಸರ್. ಇದರಿಂದ ನನಗೊಬ್ಬನಿಗೋಸ್ಕರ ಅಲ್ಲ, ಹೆಚ್ಚು ಕಮ್ಮಿ ಸಾವಿರಾರು ಜನಕ್ಕೆ ಅನುಕೂಲ ಆಗುತ್ತೆ ಸರ್, ರೈತರಿಗೆ. ಒಂದು ನೀವು ಸಾವಿರಾರು ರೈತರು ತಂದಿಲ್ಲಿ ಮಾರೋರು, ಹೌದು ಸರ್. ಎರಡನೇದು ಅದನ್ನ ಕೊಂಡಗಣಕ್ಕೆ ಬರುವಂತ ಗ್ರಾಹಕರು ಅವ್ರಿಗೂ ಕೂಡ ಅವರು 3-4 ಜನ ಬಂದು ಹೋಗ್ತಾರೆ ಸರ್ ಪ್ರತಿದಿನ. ನೋಡಿ ಸ್ನೇಹಿತರೆ, ಕೆಂಪೇಗೌಡರು 15ನೇ ಶತಮಾನದಲ್ಲಿ ರೈತರಾಗಿದ್ದರು. ಬಿನ್ನಿಪೇಟೆ, ಅಕ್ಕಿಪೇಟೆ, ತರಕಪೇಟೆ, ತಿಗಳರಪೇಟೆ ಹೀಗೆ ಪೇಟೆಗಳನ್ನು ಕ್ರಿಯೇಟ್ ಮಾಡಿದ್ರು. ಇವತ್ತಿನ ರಾಜಕಾರಣಿಗಳು ನೋಡಿ ಈ ರೀತಿ 60 ಎಕರೆಗೆ ಇವತ್ತು ಕಡಿಮೆ ಅಂತ ಹೇಳಿದ್ರು ಅಂತಂದ್ರು. 100 ಕೋಟಿ ಅಂದ್ಕೊಂಡ್ರು. ಹೆಚ್ಚು ಕಮ್ಮಿ 6,000 ಕೋಟಿ ಬೆಲೆ ಬಾಳೋ ಜಮೀನನ್ನು ಸಂತೆ ಮಾಡೋದು ಬದಲು ಯಾವುದೋ ಮಾಲ್ಗೆ ಮಾರಾಟ ಮಾಡಕ್ಕೆ ಕೊಟ್ಟಿದ್ದಾರೆ. ಬಟ್ ಒಂದಂತೂ ನಿಜ, ಈ ಒಂದು ಜಾಗ ತೋಟಗಾರಿಕೆ ಇಲಾಖೆಗೆ ಸಂಬಂಧಪಟ್ಟಿದ್ದು. ಇಲ್ಲಿ ರೈತರು ಪಾಣಿಯನ್ನು ಕೊಟ್ಟು ತಮ್ಮ ಬೆಳೆದಂಥ ಬೆಳೆಗಳನ್ನು ಮಾರಾಟ ಮಾಡ್ಬೋದು. ಕಳೆದ 3 ವರ್ಷಗಳಿಂದ ಈ ಧೂಳಲ್ಲಿ, ಈ ಮೆಟ್ರೋ ಕಾಮಗಾರಿಯವರ ಧೂಳಲ್ಲಿ, ಫುಟ್ಪಾತಲ್ಲಿ ತಮ್ಮ ವ್ಯಾಪಾರವನ್ನು ಮಾರಾಟ ಮಾಡಿಕೊಂಡು ಅಥವಾ ತಮ್ಮ ಪ್ರಾಡಕ್ಟ್ಸನ್ನು ಮಾರಾಟ ಮಾಡಿಕೊಂಡು ನೋವಲ್ಲಿ ಆ ಧೂಳನ್ನು ಕೊಡ್ಕೊಂಡು ಕಾಯಿಲೆ ಬರೆಸ್ಕೊಂಡು ಆಮೇಲೆ ಬೆಳಗ್ಗೆ ಹೊತ್ತು ಟ್ರಾಫಿಕ್ ಜಾಸ್ತಿ ಇರುತ್ತೆ. ಇಂಥ ಜಾಗದಲ್ಲೇ ಪಾಪ ಗ್ರಾಹಕರು ಕೂಡ ಈ ಹೂಗಳನ್ನು, ಸಾಮಗ್ರಿಗಳನ್ನ ಕೊಂಡ್ಕೊಂತಾರೆ. ಸರ್ಕಾರ ಬರೀ ಮಾಲಗಳನ್ನು ಕಟ್ಟೋದಲ್ಲ, ನಮ್ಮ ರೈತರನ್ನ ಮತ್ತು ರೈತ ಬೆಳೆಗಾರರನ್ನ ರಕ್ಷಣೆ ಮಾಡ್ಕೊಳ್ಳಲಿಕ್ಕೆ ಸಂತೆಗೆ ಮೀಸಲಿಟ್ಟ ಜಾಗವನ್ನು ಯಾವುದೇ ಕಾರಣಕ್ಕೂ ಮಾಲ್ಗಳಿಗೆ, ಬಿಲ್ಡರ್ಗಳಿಗೆ ಕೊಡಬಾರ್ದು ಸರ್ಕಾರ. ಯಾಕೆ ಅಂತಂದರೆ ನಮಗೆ ಬಂದಿರೋ ಮಾಹಿತಿ ಪ್ರಕಾರ ಬೆಂಗಳೂರಲ್ಲಿ ಸೇಲ್ ಸರ್ಕಾರಿ ಜಾಗಗಳನ್ನು ಸೇಲ್ ಮಾಡೋ ಮಟ್ಟಕ್ಕೆ ಸರ್ಕಾರ ಬಂದಿದೆ. ಈ ತೋಟಗಾರಿಕೆ ಇಲಾಖೆಯ ಜಾಗವನ್ನು ಯಾವುದೇ ಕಾರಣಕ್ಕೂ ಮತ್ತೆ ಅಲ್ಲಿ ಸಂತೆ ಮಾಡಬೇಕು ಅಂತ ನಮ್ಮ ಟ್ರೂ ಲೈಫ್ ಟೀಮ್ ಮುಖಾಂತರ ಸರ್ಕಾರಕ್ಕೆ ಒತ್ತಡವನ್ನೇ ಇರುತ್ತಾ ಈ ಲೈವನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.